ನಾನು ಆಗ್ಲೇ ಹೇಳ್ತಾ ಇದ್ದೆ, ಗ್ಯಾರಂಟಿಗಳಿಂದ ಎಷ್ಟೋ ರಾಜ್ಯಗಳ ಪರಿಸ್ಥಿತಿ ಇವತ್ತು ಅತಂತ್ರ ಆಗೋಗಿದೆ, ದುಸ್ಥಿತಿ ಆಗೋಗಿದೆ, ಆರ್ಥಿಕ ಪರಿಸ್ಥಿತಿ ಹರೋ ಶಿವ ಅನ್ನಂಗ್ ಆಗೋಗಿದೆ. ಸೊ ಇಲ್ಲಿ ಟಿವಿಕೆಗಿರುವಂತಹ ದೊಡ್ಡ ಚಾಲೆಂಜ್ ಅಂದ್ರೆ ಸರ್ಕಾರ ರಚನೆ ಒಂದಲ್ಲ ಎರಡು ದಿವಸ ಮೂರು ದಿವಸ ಲೇಟ್ ಆದ್ರೂ ಮಾಡ್ತಾರೆ ಬಿಡಿ, ಬಟ್ ಗ್ಯಾರಂಟಿಗಳನ್ನ ಜಾರಿ ಮಾಡೋದು, ಪ್ರಣಾಳಿಕೆ ಜಾರಿ ಮಾಡೋದಿದೆಯಲ್ಲ, ಇದು ವಿಜಯ್ಗೆ ಬಹಳ ದೊಡ್ಡ ಟಾಸ್ಕ್ ಆಗಿದೆ. ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಲೆಟ್ಸ್ ಗೋ ಫಾರ್ ಇಟ್. ಫ್ರೀ ಬೀಸ್ ಸುಳಿಯಲ್ಲಿ ಸಿಲುಕಿದ್ದಾರೆ ಟಿವಿಕೆ ಮುಖ್ಯಸ್ಥ ವಿಜಯ್. ಟಿವಿಕೆಗೆ ಸರ್ಕಾರ ರಚನೆಗಿಂತ ಪ್ರಣಾಳಿಕೆ ಜಾರಿ ಮಾಡೋದೀಗ ದೊಡ್ಡ ಸವಾಲು. ಈಗಾಗಲೇ ಉಚಿತಗಳಿಂದ ಏದೆಸರು ಬಿಡ್ತಾ ಇದ್ದಾವೆ ಅನೇಕ ರಾಜ್ಯಗಳು, ಇನ್ಕ್ಲೂಡಿಂಗ್ ಕರ್ನಾಟಕ. ಈಗಾಗಲೇ ತಮಿಳುನಾಡು ರಾಜ್ಯದ ಸಾಲ 10 ಲಕ್ಷ ಕೋಟಿ ರೂಪಾಯಿ ಇದೆ. ಇದೀಗ ಬೆಟ್ಟದ ಆಕೃತಿಯ ಗ್ಯಾರಂಟಿಗಳನ್ನ ಈಡೇರಿಸೋದು ಹೇಗೆ? ಟಿವಿಕೆ ಪ್ರಣಾಳಿಕೆ ಈಡೇರಿಕೆಗೆ ವಾರ್ಷಿಕ 60 ರಿಂದ 65 ಸಾವಿರ ಕೋಟಿ ರೂಪಾಯಿ ಬೇಕು. ದಟ್ ಇಸ್ ಮೋರ್ ದ್ಯಾನ್ ಕರ್ನಾಟಕಕ್ಕಿಂತ ಹೆಚ್ಚಿನ ದುಡ್ಡು ಬೇಕು ಅಲ್ಲಿ ಗ್ಯಾರಂಟಿ ಜಾರಿ ಮಾಡೋಕೆ. ಗ್ಯಾರಂಟಿ ಈಡೇರಿಕೆ ಕಷ್ಟ ಅನ್ನೋ ಪ್ರಶ್ನೆಗೆ ವಿಜಯ್ ಹೇಳೋದೇ ಬೇರೆ. ಸರ್ಕಾರದ ಬಜೆಟ್ನಲ್ಲಿ 30% ಹಣ ಭ್ರಷ್ಟಾಚಾರದಲ್ಲಿ ಸೋರಿಕೆ ಆಗ್ತಾ ಇದೆ. ಆ ಭ್ರಷ್ಟಾಚಾರ ತಡೆದ್ರೆ ಜನರಿಗೆ ಸೌಲಭ್ಯ ನೀಡೋದಕ್ಕೆ ಹಣ ಉಳಿಯುತ್ತೆ. ಎಸ್, ಇದು ಕೇಳಕ್ಕೆ ಹೇಳಕ್ಕೆ ಚೆನ್ನಾಗಿದೆ, ಬಟ್ ಪ್ರಾಕ್ಟಿಕಾಲಿಟಿ ಅಂತ ಬಂದಾಗ ಐ ಡೋಂಟ್ ನೋ. ಇತ್ತೀಚೆಗಷ್ಟೇ ತಮ್ಮ ಚುನಾವಣಾ ರ್ಯಾಲಿಯಲ್ಲಿ ಈ ಮಾತನ್ನ ಹೇಳಿದ್ರು ದಳಪತಿ ವಿಜಯ್. ಹಾಗಾದ್ರೆ ಏನೇನ್ ಗ್ಯಾರಂಟಿ ಕೊಟ್ಟಿದ್ರು ವಿಜಯ್, ಏನೇನ್ ಹೇಳಿದ್ರು, ಫ್ರೀ ಬೀಸ್ ಲೆಕ್ಕಾಚಾರ ಏನೇನಿದೆ ಒಂದ್ ಸ್ವಲ್ಪ ನೋಡ್ಕೊಂಡು ಬಂದ್ಬಿಡೋಣ. ನೋಡಿ, ಅವ್ರ ಗ್ಯಾರಂಟಿಗಳು: ತಮಿಳುನಾಡಿನ ಮಹಿಳೆಯರಿಗೆ ಮಾಸಿಕ ಭತ್ಯೆ 2500 ರೂಪಾಯಿ, ಪ್ರತಿ ಕುಟುಂಬಕ್ಕೆ ವಾರ್ಷಿಕ 6 ಗ್ಯಾಸ್ ಸಿಲಿಂಡರ್ಗಳು ಫ್ರೀ, ಮದುವೆ ಆಗೋ ಹೆಣ್ಮಕ್ಳಿಗೆ 8 ಗ್ರಾಂ ಚಿನ್ನ ಮತ್ತು 1 ರೇಷ್ಮೆ ಸೀರೆ, ಸರ್ಕಾರಿ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ನವಜಾತ ಶಿಶುಗಳಿಗೆ ಅಗತ್ಯ ವಸ್ತು ಮತ್ತು ಚಿನ್ನದ ಉಂಗುರ, 29 ವರ್ಷ ಮೇಲ್ಪಟ್ಟ ಪದವೀಧರ ನಿರುದ್ಯೋಗಿಗಳಿಗೆ ಮಾಸಿಕ 4000 ರೂಪಾಯಿ, ಡಿಪ್ಲೊಮಾ ನಿರುದ್ಯೋಗಿಗಳಿಗೆ ಸ್ಟೈಫಂಡ್ ಅಂತ ಹೇಳಿ 2000 ರೂಪಾಯಿ, ಪ್ರತಿ ಮನೆಗೆ ಉಚಿತ ವಿದ್ಯುತ್ 200 ಯೂನಿಟ್, ಪ್ರತಿ ಕುಟುಂಬಕ್ಕೆ ವಾರ್ಷಿಕ ಆರೋಗ್ಯ ವಿಮೆ 25 ಲಕ್ಷ, ವಿದ್ಯಾರ್ಥಿಗಳಿಗೆ 20 ಲಕ್ಷ ರೂಪಾಯಿಗಳವರೆಗೆ ಶೈಕ್ಷಣಿಕ ಸಾಲ. ಇದು ಉಚಿತಗಳು. ಇದು ವಿಜಯ್ ದಳಪತಿಯವರ ಗ್ಯಾರಂಟಿಗಳು. ಇನ್ನು ಫ್ರೀ ಬೀಸ್ ವಾರ್ಷಿಕ ಲೆಕ್ಕಾಚಾರ ಎಷ್ಟಾಗುತ್ತೆ ಅಂತ ಹೇಳ್ತಾ ಹೋಗ್ಬಿಡ್ತೀನಿ ನೋಡಿ. ಅವ್ರು ಹೇಳಿರುವಂತ ಗ್ಯಾರಂಟಿಗಳಿಗೆ ದುಡ್ಡೆಷ್ಟು ಬೇಕು ಅಂತ ಹೇಳಿ. ಒಂದು ಮದುವೆಗೆ ಸರ್ಕಾರದ ವೆಚ್ಚ 1.20 ಲಕ್ಷ ರೂಪಾಯಿ ಆಗುತ್ತೆ. ತಾಳಿ ಭಾಗ್ಯ ವಾರ್ಷಿಕ ಅಂದಾಜು 6000 ಕೋಟಿ ರೂಪಾಯಿ. ಪ್ರತಿ ವರ್ಷ ಹುಟ್ಟೋ ಮಕ್ಕಳ ಸಂಖ್ಯೆ 9 ಲಕ್ಷ ಇದೆ, ಅಲ್ಲಿಗೆ 2700 ಕೋಟಿ ಬೇಕು. 14.28 ಕೋಟಿ ಜನರ ಸಿಲಿಂಡರ್ಗೆ ಅಂದಾಜು 14,500 ಕೋಟಿ ಆಗುತ್ತೆ. 200 ಯೂನಿಟ್ ಫ್ರೀ ವಿದ್ಯುತ್ ಅಂದಾಜು 32,000 ಕೋಟಿ. ಫ್ರೀ ಬಸ್ ವಾರ್ಷಿಕ ಅಂದಾಜು 13,000 ಕೋಟಿ. ತಮಿಳುನಾಡು ಬಜೆಟ್ ಗಾತ್ರ 3.89 ಲಕ್ಷ ಕೋಟಿ ರೂಪಾಯಿ ಇದೆ. ಟಿವಿಕೆ ಗ್ಯಾರಂಟಿಗಳ ವಾರ್ಷಿಕ ಅಂದಾಜು 70,000 ಕೋಟಿ ರೂಪಾಯಿ ಇದೆ. ತಮಿಳುನಾಡಿನ ಒಟ್ಟು ಸಾಲ ಸದ್ಯಕ್ಕೆ 10 ಲಕ್ಷ ಕೋಟಿ ರೂಪಾಯಿ ಇದೆ. ಎಸ್, ವಿಲ್ ಸ್ಟಾರ್ಟ್ ದ ಡಿಬೇಟ್. ನಾನು ಇದಕ್ಕೆ ಫಸ್ಟ್ ಸಮೀವುಲ್ಲಾ ಸರ್ ಇಂದ ಶುರು ಮಾಡ್ತೀನಿ. ಸಮೀವುಲ್ಲಾ ಸರ್, ಗ್ಯಾರಂಟಿಗಳಿಂದ ಹಲವಾರು ರಾಜ್ಯಗಳು ಅಧೋಗತಿಯನ್ನ ತಲುಪಿರೋದನ್ನ ನೋಡಿದೀವಿ. ಯಾವ ಗ್ಯಾರಂಟಿ ಕೊಟ್ಟರು ನೀವು ಪುಕ್ಸಟ್ಟೆ ಭಾಗ್ಯ ಕೊಡ್ತಿದ್ದೀರಾ, ಅದಂಗೆ ಹಿಂಗೆ ಅಂತೆಲ್ಲ ಅಂದಂತ ಕೇಂದ್ರದ ಬಿಜೆಪಿ ಸರ್ಕಾರ ಕೂಡ ಈಗ ತನ್ನ ಆಡಳಿತ ಕ್ಷೇತ್ರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಆಗಿದೆ. ಸೊ ತಮಿಳುನಾಡಲ್ಲಿ ಇಷ್ಟೊಂದು ಗ್ಯಾರಂಟಿಗಳಿಗೆ ಹಣವನ್ನ ಹೇಗೆ ಹೊಂದಿಸ್ತಾರೆ? ಸುಮಾರು 70,000 ಕೋಟಿ ರೂಪಾಯಿ ಬೇಕು ಅಂತ ಅಂದಾಜು ಪ್ರೈಮಾ ಫೇಸಿ ಕಾಣಿಸ್ತಾ ಇದೆ. ಏನ್ ಹೇಳ್ತೀರಿ? ಇದು ಮೋಸ್ಟ್ ಅನ್ಸೈಂಟಿಫಿಕ್ ಅನೌನ್ಸ್ಮೆಂಟ್ಸ್ಗಳು. ಈಗ ಅಕ್ಕಿ ಕೊಡೋದು ಅಥವಾ ಟ್ರಾನ್ಸ್ಪೋರ್ಟ್ ಹೋಗ್ಲಿ ಬಿಡಿ, ಟ್ರಾನ್ಸ್ಪೋರ್ಟ್, ರೈಟ್ ಟು ಇನ್ಫಾರ್ಮೇಶನ್ ಅಥವಾ ರೈಟ್ ಟು ಎಜುಕೇಶನ್ ಅಥವಾ ರೈಟ್ ಟು ಏನೋ ಫುಡ್, ಏನೋ ಬೇಸಿಕ್ ನೆಸೆಸಿಟೀಸ್, ಅದು ಓಕೆ, ನಾವು ಅದನ್ನ ಪ್ರಶ್ನೆ ಮಾಡೋದು ಬೇಡ. ಫ್ರೀ ಬೀಸ್ ಅನ್ನೋ ಶಬ್ದದ ಬಳಕೆನು ಇಷ್ಟಕ್ಕೆ ಸೀಮಿತಗೊಂಡಂತೆ ಬೇಡ. ಬಂಗಾರ ಯಾಕೆ ಕೊಡ್ಬೇಕು? ಮಕ್ಕಳಿಗೆ ಉಂಗುರ ಯಾಕೆ ಕೊಡ್ಬೇಕು? ಯಾರ್ದು ದುಡ್ಡು? ಒಂದ್ ಸರ್ಕಾರದ ದುಡ್ಡನ್ನ ಈಗ ಹಂಚೋದ? ಅದು ಎಷ್ಟಾಗುತ್ತೆ? ಅದಕ್ಕೆ ಬೇಕಾದ. ಈಗ ಸಾರಿ ಇಂಟರಪ್ಟ್ ಮಾಡ್ತೀನಿ. ಕರ್ನಾಟಕದಲ್ಲಿ ಶಾದಿ ಭಾಗ್ಯ ಇದ್ದಂಗೆ ಅಲ್ಲಿ ತಾಳಿ ಭಾಗ್ಯ ಕೊಟ್ಟಿದ್ದಾರೆ. ವಾಟ್ ಇಸ್ ರಾಂಗ್? ಅಲ್ಲ, ಕೊಡ್ಕೂಡ್ದು. ಶಾದಿ ಭಾಗ ಕೊಡಿ ಅಂತ ಅಂದೋದು ಯಾರು? ಯಾಕೆ ಕೊಡ್ಬೇಕು? ಶಾದಿ ಭಾಗ್ಯ ಯಾಕೆ ಕೊಡ್ಬೇಕು? ತಾಳಿ ಭಾಗ್ಯನು ಕೊಡ್ಕೂಡ್ದು, ಶಾದಿ ಭಾಗ್ಯನು ಕೊಡ್ಕೂಡ್ದು. ಫುಡ್, ಎಜುಕೇಶನ್, ನಿಮಗೆ ಕರೆಂಟ್ ಅದು ಕೊಟ್ಕೊಳ್ಳಿ ಹೋಗ್ಲಿ. ಇದು ಏನಿದು? ಇದು ಮತಗಳನ್ನ ಸೆಳಿಬೇಕು. ನನಗೆ ಈಗ ಒಂದು ಡೌಟ್ ಬರ್ತಿದೆ ಸಮೀವುಲ್ಲಾ ಸರ್, ನನಗೊಂದು ಡೌಟ್ ಬರ್ತಾ ಇದೆ. ಟಿವಿಕೆ 108 ಸ್ಥಾನಗಳನ್ನ ವಿಜಯ್ ತನ್ನ ಸ್ಟಾರ್ಡಮ್ ಇಂದ ತಗೊಂಡಿರೋದಕ್ಕಿಂತ ಹೆಚ್ಚಾಗಿ ಈ ಗ್ಯಾರಂಟಿಗಳಿಂದ ತಗೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಹೌದು, ಇರ್ಬೋದು. ಆ ಫ್ಯಾಕ್ಟ್ ಇರುತ್ತೆ. ಬಂಗಾರ, ರೇಷ್ಮೆ ಸೀರೆ ಅಂತಂದ್ರೆ ತಮಿಳುನಾಡು ಫೇಮಸ್. ಈಗ ಗ್ಯಾರಂಟಿ ಅಂತ ತಂದು ಕರ್ನಾಟಕದಲ್ಲಿ ಇಲ್ಲಿಂದ ಟ್ರೆಂಡ್ ಶುರುವಾಗಿದೆ. ಅದಕ್ಕಿಂತ ಮೊದಲು ಫ್ರಿಡ್ಜ್, ಮಿಕ್ಸಿ ಎಲ್ಲ ಶುರುವಾಗಿದೆ ತಮಿಳುನಾಡಿಂದ.
ಎಲ್ಲ ಶುರುವಾಗಿದೆ ತಮಿಳ್ನಾಡಿನ ಗ್ಯಾರಂಟಿ ಅಂತ ಹೆಸರಿಕ್ಕಿರ್ಲಿಲ್ಲ ಅಷ್ಟೇನೆ. ಹೀಗಾಗಿ ನೀವು ಯಾವುದೇ ಪ್ರೋಗ್ರಾಮ್ ಅನ್ನ ಪ್ರಣಾಳಿಕೆನೆಲ್ಲ ಅನೌನ್ಸ್ ಮಾಡೋದಕ್ಕಿಂತ ಮೊದಲು ನಿಮಗೆ ರಿಸೋರ್ಸ್ ಮೊಬಲೈಸೇಷನ್ ಎಲ್ಲಿಂದ ಮಾಡ್ಬೇಕು, ಯಾವ್ದನ್ನ ಕಟ್, ನೀವು ಭ್ರಷ್ಟಾಚಾರದಲ್ಲಿ 30% ಕಟ್ ಮಾಡ್ತೀನಿ ಅಂದ್ರೆ ಎಲ್ಲಿ ಕಟ್ ಮಾಡ್ತೀರಾ? ಅಂದ್ರೆ ವಿಜಯ್ ಅವರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇರೋದೇ ಇಲ್ಲ ಅಂತ ಆಯ್ತು. ಅಲ್ಲ, ಅವರ ಆಶಯ ಇರ್ಬೋದು, ಲೆಟ್ ವೆಲ್ಕಮ್ ಇಟ್. 30% ಭ್ರಷ್ಟಾಚಾರ ಕಟ್ ಮಾಡಿದ ದುಡ್ಡು ಎಲ್ಲಿ ಬರುತ್ತೆ? ವಾಟ್ ಇಸ್ ದಿಸ್ ಇಮ್ಯಾಜಿನೇಷನ್? ನೀವು ರಿಸೋರ್ಸ್ ಮೊಬಲೈಸೇಷನ್ ಎಲ್ಲಿಂದ ಮಾಡ್ಕೋತೀವಿ? ಈ ಲಾಸ್ಟ್ ಗವರ್ಮೆಂಟ್ 10.42 ಲಕ್ಷ ಕೋಟಿ ಸಾಲ ಫ್ರೀ ಬಿಸಿಗೆ ಅವ್ರು ಕೊಡ್ತಾ ಇದ್ದಿದ್ದು 62,000 ಕೋಟಿ ರೂಪಾಯಿ. ಈಗ 52,000 ಕೋಟಿ ಇದೆ ಸರ್. ಎಲ್ಲ 62,000 ಕೋಟಿ ರೂಪಾಯಿ ಬಡ್ಡಿ ಅವ್ರು ಕೊಡ್ತಾ ಇದ್ದಿದ್ದು. ತಮಿಳುನಾಡು ಸರ್ಕಾರ ಕಟ್ಟೋದು ವರ್ಷಕ್ಕೆ 62,000 ಕೋಟಿ ರೂಪಾಯಿ ಬಡ್ಡಿ. ಹೀಗಾಗಿ ಈ ಗೌರ್ಮೆಂಟ್ ಹೊಸದಾಗಿ ಏನ್ ಕೊಟ್ಟಿದಾರ ಅವರು, ಬಂಗಾರ, ರೇಷ್ಮೆ ಸೀರೆ, ಇದು ಏನೋ ಸೈಂಟಿಫಿಕ್ ಅಂತ ಅನ್ಸಲ್ಲ. ಮತ್ತೆ ಯಾವುದೇ ಕ್ಯಾಲ್ಕುಲೇಷನ್ ಇಟ್ಕೊಂಡು ನಾವ್ ಇಲ್ಲಿಂದ ರಿಸೋರ್ಸ್ ಮೊಬಲೈಸೇಷನ್ ಮಾಡ್ಕೋತೀವಿ, ಇದನ್ನ ಈ ಹಣ ಇಲ್ಲಿ ಕಟ್ ಮಾಡಿದ್ರೆ ಇದಕ್ಕೆ ಹೊಂದಾಣಿಕೆ ಮಾಡ್ಕೋಬಹುದು, ಈ ಹಣ ಬಂದ್ರೆ ಇದನ್ನ ಕೊಟ್ಕೋಬಹುದು ಅಂತದ್ದೇನಿಲ್ಲ. ಒಂದ್ ನೋಟ್ಬುಕ್ ಇಟ್ಕೊಂಡು ಹಾಕು, ಬಂಗಾರ ಸೀರೆ ಹಾಕು, ಆಮೇಲೆ ಯಾವ್ದದು ಇನ್ನೊಂದು ಕೊಟ್ಬಿಡು, ಆಯ್ತಾ, ಅನೌನ್ಸ್ ಮಾಡ್ಬಿಡೋಣ, ಆಮೇಲೆ ನೋಡೋಣ ಬಂದಾಗ. ಆ ತರ ಇದೆ. ಓಕೆ ಸರ್, ಮಹೇಶ್ ಜಿ, ನಿಮ್ಮ ರಿಯಾಕ್ಷನ್ ಆನ್ ದಿಸ್ ಗ್ಯಾರಂಟಿಗಳು ಮತ್ತು ತಮಿಳುನಾಡಲ್ಲಿ ವಿಜಯ್ ಅವರ ಗ್ಯಾರಂಟಿಗಳು ಮತ್ತು ಅದಕ್ಕೆ ಖರ್ಚಾಗುವಂತ ಹಣ, ಪ್ರಾಕ್ಟಿಕಲಿ ಇಸ್ ಇಟ್ ಪಾಸಿಬಲ್? ನೋಡಿ, ಮೊನ್ನೆ ಅವರು ಇದು ಚುನಾವಣೆಗೆ ಹೋಗೋಕ್ಕೂ ಮುಂಚೆ ಇಂಟ್ರಿಮ್ ಬಡ್ಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ರು. ಇಂಟ್ರಿಮ್ ಬಡ್ಜೆಟ್ ಇದನ್ನ ಗಾತ್ರ ಸುಮಾರು 4,67,000 ಕೋಟಿ ಇತ್ತು. ಅದರಲ್ಲೇ ರೆವಿನ್ಯೂ ಡೆಫಿಸಿಟ್ ಅವ್ರು ಎಷ್ಟು ತೋರಿಸಿದ್ದಾರೆ ಅಂತಂದ್ರೆ ಹತ್ತತ್ರ 55,000 ಕೋಟಿ ರೂಪಾಯಿ ರೆವಿನ್ಯೂ ಡೆಫಿಸಿಟ್ ತೋರಿಸಿದ್ದಾರೆ. ಅವರ GSDP ಒಳಗಡೆ 27% ಅಷ್ಟು GSDP ಒಳಗಡೆ ಮಾಡಿರ್ತಕ್ಕಂಥದ್ದು. ಸಾಲಕ್ಕೆ ಅವ್ರು ಪ್ರತಿ ತಿಂಗಳು ವರ್ಷ ಕಟ್ಟಬೇಕಾದ್ರೆ 60,000 ಕೋಟಿ ರೂಪಾಯಿ ಯಾವ್ದು ತಮಿಳ್ನಾಡು ಕಟ್ಟಬೇಕಾಗಿರ್ತಕ್ಕಂಥದ್ದು. ಈ ಹಳೆ ಬಡ್ಜೆಟ್ ಒಳಗಡೆ 1.25 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇರ್ತಕ್ಕಂಥ 11 ಲಕ್ಷ ಕೋಟಿ ಜೊತೆಗೆ ಇನ್ನೊಂದು 1.25 ಲಕ್ಷ ಕೋಟಿ ಸಾಲ ಮಾಡ್ತೀವಿ ಅಂತ. ಅಂದ್ರೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ? ಈಗ ನಾನು ಹೇಳ್ತಕ್ಕಂಥದ್ದು, ತಮಿಳ್ನಾಡಲ್ಲಿ ಅಣ್ಣ ಕಾಮರಾಜ್ ಕಾಲದಿಂದನೂ ಈ ತರ ಫ್ರೀ ಬೀಸ್ ಅಂತಕ್ಕಂಥದ್ದು, ಮಿಡ್ ಡೇ ಮೀಲ್ಸ್, ಇವೆಲ್ಲೂ ತಮಿಳ್ನಾಡು ಭಾರತದೊಳಗಡೆ ಅತ್ಯಂತ ಎಲ್ಲ ಕೊಡ್ತಾ ಬರ್ತಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ನಾವು ನಮ್ಮ ಈ ಒಂದು ದಕ್ಷಿಣ ಭಾರತದ ರಾಜ್ಯಗಳು ಪ್ರಗತಿ ಹಾದಿಯಲ್ಲಿ ಹೋಗ್ಬೇಕಾಗಿರ್ತಕ್ಕಂಥದ್ರಲ್ಲಿ ಈ ರೀತಿ ಎಲ್ಲೋ ಈ ಒಂದು ಭರವಸೆಗಳನ್ನ ಕೊಡೋಕ್ಕೋಸ್ಕರ ಇವತ್ತು ನಾವು ಎಲ್ಲಿಗೆ ತಲುಪಿಸ್ತಾ ಇದೀವಿ? ನಾವು ನಮ್ಮ ಆರ್ಥಿಕತೆ ಎಲ್ಲಿ? ಐ ಹ್ಯಾವ್ ಅ ಕ್ವೆಶ್ಚನ್ ನಿಮ್ಗೆ. ನೀವು ದಕ್ಷಿಣ ಭಾರತದ ರಾಜ್ಯಗಳ ಬಗ್ಗೆ ಮಾತಾಡ್ತಾ ಇದ್ರಿ, ಆರ್ಥಿಕ ಪರಿಸ್ಥಿತಿ ಎಲ್ಲಿ ಹೋಗುತ್ತೆ ಅಂತ ಹೇಳಿ. ಉತ್ತರ ಭಾರತದ ಆರ್ಥಿಕ ಪರಿಸ್ಥಿತಿ ಏನು? ಅಲ್ಲಿ ನೀವು ನಿಮ್ಮ ಆಡಳಿತ ರಾಜ್ಯಗಳಲ್ಲಿ ನೀವು ಈಗ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಿರಿ, ನೀವು ಹೆಂಗ್ ದುಡ್ಡು ಹೊಂದಿಸ್ತೀರಿ? ಈಗ ನೀವೇನ್ ಹೇಳ್ತೀರಿ? ಅಲ್ಲಲ್ಲ, ಒಂದ್ ನಿಮಿಷ, ನಾನು ಹೇಳ್ಬಿಡ್ತೀನಿ ಇಲ್ಲಿ. ದಕ್ಷಿಣ ಭಾರತದ ರಾಜ್ಯಗಳಿಂದ GST ಅನ್ನ ಸಂಗ್ರಹ ಮಾಡಿ ನೀವು ಅಲ್ಲಿ ಜಾಸ್ತಿ ಇದಿಲ್ಲ ಅಂತ ಹೇಳಿ ಉತ್ತರ ಭಾರತದ ರಾಜ್ಯಗಳಿಗೆ ನೀವು ಏನಂತೀರಿ? ಇದ್ರ ಯಾವ ರೂಲ್ ಸರ್ ಅದು? ತರ ಹಣ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಐ ಆಮ್ ನಾಟ್ ಗೆಟಿಂಗ್ ದ ರೈಟ್ ವರ್ಡ್ ಪ್ರೆಸೆಂಟ್. ಫೈನಾನ್ಸ್ ಕಮಿಷನ್ ಇಂದ ವಿಷಯ ಕೇಳಮ್ಮ. ಫೈನಾನ್ಸ್ ಕಮಿಷನ್ ಏನಿದೆ, ನಾನು ಪ್ರಶ್ನೆ ಮುಗಿಸ್ಬಿಟ್ಟು ಆಮೇಲೆ ನಿಮ್ ಉತ್ತರ ಕೇಳ್ತೀನಿ. ಸೊ ನೀವು ಇವಾಗ ನೀವು ಉತ್ತರ ಭಾರತದ ರಾಜ್ಯಗಳಲ್ಲಿ ನೀವು ಕೂಡ ಲಕ್ಷ್ಮೀರ್ ಭಂಡಾರು ಹಂಗೆ ಹೆಂಗೆ ಅಂತ ನೀವು ಒಂದಷ್ಟು ಗ್ಯಾರಂಟಿಗಳನ್ನ ಘೋಷಿಸಿದ್ರಿ. ಸೊ ನೀವ್ ಹೇಗೆ ಅದನ್ನ ಮ್ಯಾನೇಜ್ ಮಾಡ್ತೀರಿ? ಸಿ, ಐ ಆಮ್ ನಾಟ್ ಡಿಗ್ರೇಡಿಂಗ್, ಐ ಆಮ್ ನಾಟ್ ಬೇರೆ ಏನೋ ತರ ಮಾತಾಡ್ತಾ ಇಲ್ಲ. ನಾನು ಡೈರೆಕ್ಟ್ ಕ್ವೆಶ್ಚನ್, ಇಲ್ಲಿ ಹೇಗೆ ಟಿವಿಕೆ ಹ್ಯಾಂಡ್ಲ್ ಮಾಡುತ್ತೆ, ನೀವ್ ಹೇಗೆ ಹ್ಯಾಂಡ್ಲ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀನಿ. ಒಂದು ತುಂಬಾ ನೋಡಿ, ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ದೇಶದ ಇಂದಿನ ಪರಿಸ್ಥಿತಿ ಇವತ್ತಿಂದಲ್ಲ, ಪಾಸ್ಟ್ ಹೇಗೆ ನಡೀತು ಅಂತ. ಬೀಮಾರು ರಾಜ್ಯಗಳು ಅಂತಿದ್ವು. ಬೀಮಾರು ರಾಜ್ಯಗಳು ಅಂತಂತಂದ್ರೆ ಬೇರೆ ಬೇರೆ ಆಯಾಮದ ಒಳಗಡೆ ಆ ರಾಜ್ಯಗಳು ಆರ್ಥಿಕವಾಗಿ ಮತ್ತೆ ಬೇರೆ ಬೇರೆ ಕಾರಣಕ್ಕೆ ಅದು ಹಿಂದೆ ಇದ್ವು. ಆದ್ರೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಅದು ಡಿಫೆನ್ಸ್ ಕಾರಿಡಾರ್ ಇರ್ಬೋದು, ಬೇರೆ ಬೇರೆ ಕಾರಿಡಾರು ತುಂಬಾ ಇಲ್ಲಿ ಅವಕಾಶ ಇರ್ತಕ್ಕಂಥ ಇದರಿಂದ ಲಾಭದಿಂದ ಈ ದಕ್ಷಿಣ ರಾಜ್ಯಗಳು ಒಂದಷ್ಟು ಉತ್ತರ ಭಾರತದ ರಾಜ್ಯಗಳಕ್ಕಿಂತ ಆರ್ಥಿಕವಾಗಿ ಶಿಸ್ತನ್ನ ಮಿಕ್ಕಿದನ್ನೆಲ್ಲ ಪಾಲಿಸಿರೋ ಕಾರಣಕ್ಕೋಸ್ಕರ ಒಂದಷ್ಟು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಒಂದು ಒಳ್ಳೆ ಆರ್ಥಿಕ ಉತ್ತರ ಭಾರತನ ಅಭಿವೃದ್ಧಿ ಮಾಡಿ ಯಾರು ಬೇಡ ಅಂತ ಹೇಳಿದ್ದಾರೆ? ಮಾಡ್ತಾ ಇದ್ದೀವಿ. ದಕ್ಷಿಣ ಭಾರತ ತರ ನೀವು ಮಾಡಿ ನೋಡಿ. ಅದ್ರ ಸಲುವಾಗಿನೇ ಹಿಂದಿನ ಕಾಂಗ್ರೆಸ್ನವರು ಏನು ಫೈನಾನ್ಸ್ ಕಮಿಷನ್ ಅಂತ ಮಾಡಿದಂತ ಸಂದರ್ಭದೊಳಗೆ ಜನಸಂಖ್ಯೆ, ಒಂದ್ ನಿಮಿಷ ಬ್ರದರ್, ಒಂದ್ ಜನಸಂಖ್ಯೆ ಅಂತಕ್ಕಂಥದ್ದನ್ನ ಮಾನದಂಡ ಮಾಡ್ಬಿಟ್ಟು ಎಲ್ಲರನ್ನು ಇಡೀ ದೇಹದ ಎಲ್ಲಾ ಅಂಗಗಳು ಹೇಗೆ ಬೆಳವಣಿಗೆ ಆಗ್ಬೇಕು ಹಾಗೆ ಇಡೀ ಸರ್ವಾಂಗೀಣ ಭಾರತದ ವಿಕಾಸ. ಜನಸಂಖ್ಯೆ ನಿಯಂತ್ರಣ ಉತ್ತರ ಭಾರತದಲ್ಲಿ ತಗೊಂಡ್ ಬನ್ನಿ, ಯಾರು ಬೇಡ ಅಂತ ಹೇಳಿದ್ದಾರೆ? ದಕ್ಷಿಣ ಭಾರತಕ್ಕೆ ಮಾತ್ರ ಯಾಕೆ ಅನ್ವಯ ಆಗ್ಬೇಕು? ಅದನ್ನೇ ಮಾಡ್ತಿರ್ತಕ್ಕಂಥದ್ದು.
ನೀವೇನ್ ಹೇಳಿದ್ರಿ, ತಾವು ಏನ್ ಉತ್ತರ ಭಾರತದ ಒಳಗಡೆ ಇವತ್ತು ಕೂಡ ಈ ಪಾಪ್ಯುಲೇಷನ್ ಅಂತಕ್ಕಂಥದನ್ನ ಅದನ್ನ ಸರಿ ಮಾಡ್ಬೇಕಾಗಂತದ್ದು ಕರ್ತವ್ಯ. ಡೆಮೋಗ್ರಫಿನ ಹೇಗೆ ನಾವು ಅದನ್ನ ಇಲ್ಲಿ ಕೇಳಿ, ಒಂದ್ ನಿಮಿಷ ಕೇಳಿ ಮೇಡಮ್, ಇಷ್ಟೆಲ್ಲದ್ರ ಮಧ್ಯದ ಒಳಗಡೆ ಯಾಕೆ ಈ ತರದ ಪ್ರಶ್ನೆ ಉದ್ಭವ ಆಗಿದೆ ಅಂತಂತಂದ್ರೆ, ಇವತ್ತು ತನಕ ಏನು ಕಾಂಗ್ರೆಸ್ ನಡ್ಕೊಂಡಂತ ರೀತಿ ಒಳಗಡೆ ದಕ್ಷಿಣ ಭಾರತದ ಒಳಗಡೆ ಇವರೇನೆಲ್ಲರೂ ಈ INDA ಒಕ್ಕೂಟದ ಭಾಗದವರು ಕೇಂದ್ರ ಸರ್ಕಾರ ನಮ್ಗೇನು ಅನ್ಯಾಯ ಮಾಡ್ತಿದೆ ಅಂತ ಕೂಗನ್ ಮಾಡಿ ಕೋರ್ಟ್ ತನಕ ಸೋ ಸಾರಿ. ನಾನು ನಿಮ್ಗೆ ಏನ್ ಹೇಳ್ತೀನಿ ಗೊತ್ತಾ, ಕಾಂಗ್ರೆಸ್ ಸರ್ಕಾರ ಹೋಗಿ ನಿಮ್ ಸರ್ಕಾರ ಬಂದ್ ಇಷ್ಟು ವರ್ಷ ಆಯ್ತು, ನೀವು ಪಾಪ್ಯುಲೇಷನ್ ಕಂಟ್ರೋಲ್ ಏನ್ ಮೆಜರ್ಸ್ ತಗೊಂಡಿದ್ದೀರಿ? ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಗಳಲ್ಲಿ, ಉತ್ತರ ಭಾರತ ರಾಜ್ಯಗಳಲ್ಲಿ ಏನ್ ನೀವು ತಗೊಂಡಿದ್ದೀರಿ? ಅಲ್ಲಿಂದ ಬಿಹಾರ, ಅಸ್ಸಾಮಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ವಲಸೆ ಎತ್ಕೊಂಡು ಬರ್ತಾ ಇದ್ದಾರೆ. ಯಾಕೆ? ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡಿ. ನಿಮ್ದೇ ಸರ್ಕಾರ ಇದೆ, ನಿಮ್ಮವ್ರದೇ ಇದ್ದಾರೆ, ಬಹುತೇಕ ರಾಜ್ಯಗಳಲ್ಲಿ ನೀವೇ ಆಡಳಿತ ನಡೆಸ್ತಾ ಇದ್ದೀರಾ. ವೈ ಯು ಆರ್ ನಾಟ್ ಏಬಲ್ ಟು ಡೂ ಇಟ್? ಯಾಕೆ ದಕ್ಷಿಣ ರಾಜ್ಯಗಳಿಂದ ಬೇಕು ಇಲ್ಲಿಂದ? ಇದು ನಿಮ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇದು ಇಲ್ಲಿ ತನಕ ಪಶ್ಚಿಮ ಬಂಗಾಳ ಈಶಾನ್ಯ ಭಾರತವನ್ನ ಏನು 75 ವರ್ಷ ಅನಾದರಣ ಮಾಡ್ತು, ಹೇಗೆ ಮಿಕ್ಕಿದ ಭಾಗಗಳಲ್ಲಿ ಅವತ್ತಿನ ಕಾಂಗ್ರೆಸ್ಸಿನ ಅನಾಧಾರ ಇತ್ತು, ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಮಹೇಶ್ ಅವರೇ, ಕಾಂಗ್ರೆಸ್ ವೆಸ್ಟ್ ಬೆಂಗಾಲ್ ಅಲ್ಲಿ 50 years ಇಂದ ಆಡಳಿತ ಮಾಡಿಲ್ಲ ಸಾಹೇಬ್ರೆ. ಏನ್ ನಿಮ್ ಇತಿಹಾಸ ಸಾಹೇಬ್ರೆ? ಏನ್ರಿ, ಏನಾದ್ರೂ ಒಂದು ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಇರ್ಬೇಕ್ರಿ. ಮಹೇಶ್ ಅವರೇ, ಲಾಸ್ಟ್ ರಿಯಾಕ್ಷನ್ ನೋಡ್ರಿ ಸಾಹೇಬ್ರೆ, ನೋಡಿ ಕೇಳಿ. ತಮಿಳ್ನಾಡು ಇಸ್ ದ ಒನ್ ಆಫ್ ದ ಮೋಸ್ಟ್ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್, best performing state in the South India. South India is the best performing part of India. ಅದರಲ್ಲಿ ನಾವು ಕೊಡೋದೆಲ್ಲ ನಿಮ್ಗೆ ತೆರಿಗೆ ಕೊಡ್ತಾ ಇದೀವಲ್ಲ, ನಾವು ಟ್ಯಾಕ್ಸು ನೀವು ತಗೊಂತಾ ಇದ್ದೀರಲ್ಲ, ಅದೆಲ್ಲ ಬಿಮಾರು ಸ್ಟೇಟ್ ಇದೆಯಲ್ಲ, ನಾನು ಕೌಂಟ್ ಮಾಡ್ತೀನಿ. ಉತ್ತರ ಪ್ರದೇಶ, ಬಿಹಾರು, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಸೇರ್ಕೋಬೇಕು ಅದರಲ್ಲಿ. ನೀವು ಜಾರ್ಖಂಡು, ವೆಸ್ಟ್ ಬೆಂಗಾಲು, ನಾರ್ತ್ ಈಸ್ಟ್ ಸ್ಟೇಟ್ಸ್ಗೆ ನೀವೆಲ್ಲ ನಮ್ ದುಡ್ಡು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ಯಾರು ಹೇಳ್ತಾರೆ? ಇಲ್ಲಿ ವೆಸ್ಟ್ ಬೆಂಗಾಲ್ ಬಿಟ್ಬಿಡಿ, ನೀವು ಇವಾಗ ಅಭಿವೃದ್ಧಿ ನೀವು ಮಾಡಕ್ಕೆ ಆಗೋದಿಲ್ಲ. ತಮಿಳ್ನಾಡಲ್ಲಿ ದೇ ಹ್ಯಾವ್ ಅ ಪ್ರಾವಿಷನ್, ಬಹಳ ಪ್ರಾವಿಷನ್ ಇದೆ. ಎಸ್, ಸ್ವಲ್ಪ 2-3 ಗ್ಯಾರಂಟಿ ಸ್ವಲ್ಪ ಔಟ್ ಆಫ್ ದ ವೇ ಇದೆ, ಆದ್ರೆ ತಮಿಳ್ನಾಡು ಈಸ್ ವೆರಿ ಕೇಪಬಲ್, ಬಹಳ ಕೇಪಬಲ್ ಆಗಿದೆ ತಮಿಳ್ನಾಡು. ಅವರು ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಬಟ್ ಐ ಅಗ್ರಿ ವಿತ್ ಸಮೀವುಲ್ಲಾ ಸಾಬ್, ಅವ್ರೇನ್ ಹೇಳ್ತಾವ್ರೆ, ನೀವು ಎಜುಕೇಶನ್ ಕೊಡಬೇಕು, ಪರ್ಫೆಕ್ಟ್ ಹೆಲ್ತ್ ಗೆ ಕೊಡಬೇಕು, ಚಿಕಿತ್ಸೆ ಇರಬೇಕು, ಒಳ್ಳೆ ಚಿಕಿತ್ಸೆ ಇರಬೇಕು, ಗುಡ್ ಹಾಸ್ಪಿಟಲ್ಸ್. ಐ ಅಗ್ರಿ. ಆಗೋದಿಲ್ಲ ಮೇಡಮ್, ಕರೆಕ್ಟ್. ಮತ್ತೆ ಸ್ವಲ್ಪ ಅವ್ರಿಗೆ ಎಜುಕೇಶನ್ಗೋಸ್ಕರ ನೀವು ಸ್ವಲ್ಪ ದುಡ್ಡು ಇಟ್ಕೊಟ್ರೆ, ಸ್ಕಾಲರ್ಶಿಪ್ ಕೊಟ್ರೆ, ಐ ಥಿಂಕ್ ದಿಸ್ ಇಸ್ ಅ ಗುಡ್ ಎಕ್ಸಾಂಪಲ್ ಆಫ್ ಗ್ಯಾರಂಟಿ. ಈ ಗ್ಯಾರಂಟಿ ಏನು ಉಳಿಯೋದಿಲ್ಲ, ನಮ್ಮಲ್ಲೂ ಅಷ್ಟೇ. ಅವರ ಜನರನ್ನ ಸ್ವಾಮಾರಿತನ ಮಾಡೋಕ್ಕೆ ಒಂದು ಅವಕಾಶ ಆಯ್ತು. ನಾನು 3 ಜನ ಮುಖ್ಯಮಂತ್ರಿ ಹತ್ರ ಮಾತಾಡಿದಾಗ ಒಂದೇ ಹೇಳಿದೆ, 2 ನಿಮಿಷ ತಗೊಳ್ತೇನೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಮ್ಮಲ್ಲಿದೆ, ಇಂಡಸ್ಟ್ರೀಸ್ ಇದೆ. ಆ ಇಂಡಸ್ಟ್ರಿಗೆ ಸಿಂಗಲ್ ವಿಂಡೋ ನೀವು ಕೊಟ್ಬಿಟ್ಟು, ಆ ಇಂಡಸ್ಟ್ರಿನ ಬೆಂಗಳೂರಲ್ಲಿ ಉದಾಹರಣೆಗೆ ಹೇಳ್ತೀನಿ, ಕೊಟ್ಟರೆ ಅವರಿಗೆ ಸುಮಾರು 30,000-40,000 ತಿಂಗಳಿಗೆ ಇದು ಬರ್ತದೆ, ಏನು ಸಂಬಳ ಬರ್ತದೆ. ಎಕ್ಸ್ಪೋರ್ಟ್ ಮಾಡ್ಬೋದು ನಾವು, ಅಷ್ಟು ಜನ ಇಂಟೆಲಿಜೆನ್ಸ್ ಇದ್ದಾರೆ. ಅದನ್ನು ಹೇಳಿದೆ, ಒಂದು ವಿಂಡೋ ಮಾಡಿ ಅದನ್ನು ಏರ್ಪಾಡು ಮಾಡಿ ಅಂತ. ಅಗ್ರಿಕಲ್ಚರಲ್ಲಿ ಹೇಳ್ತಾ ಇದ್ದೇನೆ, GKVK ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇದು 3 ಕೂತ್ಕೊಂಡು ಅಗ್ರಿಕಲ್ಚರ್ನ ಡೆವಲಪ್ ಮಾಡಿದರೆ ಹೆಂಗ್ ಎಷ್ಟು ಬರ್ತದೆ ಮಣ್ಣು, ಯಾಕೆ ಮಾಡ್ತಾ ಇಲ್ಲ ಅದನ್ನ? ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಆದ್ರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಗ್ಯಾರಂಟಿಗಳಿದೆಯಲ್ಲ, ಇದು ಪರ್ಯಾಯ ಆಗ್ತಾ ಇದೆ. ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ ಗ್ಯಾರಂಟಿ ನೀಡಬೇಕು ಅಂತ ಆಗ್ತಾ ಇದೆ. ಅದ್ರ ಬದಲು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ರೆ, ಗ್ಯಾರಂಟಿಗಳನ್ನ ಕೊಟ್ಟು ಕೆಲಸ ಇಲ್ದಿರೋ ನಿರುದ್ಯೋಗಿಗಳಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ನಿಮ್ 2,000-3,000 ಅವ್ರ ತಿಂಗಳು ಜೀವನ ನಡೆಸಲ್ಲ. ಅನ್ನ ಫ್ರೀಯಾಗಿ ಕೊಡೋ ಬದಲು ಅನ್ನನ ದುಡಿಯೋ ರೀತಿ ಹೇಳ್ಕೊಡಿ. ಲೆಟ್ ದೆಮ್ ಡೂ ಇಟ್. ಸೊ ಎಂಪ್ಲಾಯ್ಮೆಂಟ್ ಜನರೇಷನ್ ಅನ್ನೋದು ಇಡೀ ದೇಶದಲ್ಲಿ ಬೇಕಾಗಿದೆ. ಅದು ಯಾವುದೋ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಅಂತ ನಾನು ಹೇಳೋದಿಲ್ಲ. ಸೊ ಗ್ಯಾರಂಟಿಗಳು ಏನಾಗ್ತಿದೆ ಅಂತಂದ್ರೆ ಬಹಳಷ್ಟು ಜನಕ್ಕೆ ಸೋಂಬೇರಿತನ ಸೃಷ್ಟಿ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ದೇರ್ ಶುಡ್ ಬಿ ಅ ಲಿಮಿಟ್. ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರಬೇಕು. ಎಲ್ಲಿ ಹೆಲ್ತು, ಎಜುಕೇಷನ್ನು ಮತ್ತು ಹೆಲ್ತ್ ಆ್ಯಂಡ್ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿ ನಾವು ಅದನ್ನು ಫ್ರೀ ಮಾಡೋದು ಬಿಟ್ಟು, ಅದು ನಮ್ಮ ದೇಶದಲ್ಲಿ ತುಂಬ ಕಾಸ್ಟ್ಲಿ ಆಗ್ತಾ ಇದೆ. ಮಿಕ್ಕಿದ ಎಲ್ಲವನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೀರೆ ಯಾಕೆ ಅವಶ್ಯಕತೆ ಇಲ್ಲ. ಹೆಣ್ಮಕ್ಳಿಗೆ ದುಡಿಮೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಪ್ರತಿ ರಾಜ್ಯದಲ್ಲೂ ದೇ ವಿಲ್ ಟೇಕ್ ದೇರ್ ಓನ್ ಸ್ಯಾರೀಸ್, ದೇ ವಿಲ್ ಅರ್ನ್ ದೇರ್ ಓನ್ ಇದು. ಸೊ ಈ ಗ್ಯಾರಂಟಿಗಳು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾವೆ ಮತ್ತು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಆಗ್ತಾ ಇದೆಯಾ ಹೊರತು ಇದು ದೇಶಕ್ಕೆ ಪೂರಕ ಅಲ್ಲ, ಮಾರಕ ಅಂತ ಹೇಳ್ತಾ ಇವತ್ತಿನ ಈ ಡಿಬೇಟ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.